Hi, my beautiful viewers. Welcome back my YouTube ಚಾನಲ್. ನಾವು ಮಾಸಿನಗುಡಿ ಹೋಗ್ತಾ ಇದ್ದೀವಿ. ಅಂದ್ರೆ ಮಾಸಿನಗುಡಿ ಅನ್ನೋ ಊರಿಗೆ ಹೋಗ್ತಾ ಇದ್ದೀವಿ. ಆ ಊರಿಗೆ ಏನಕ್ಕಪ್ಪ ಹೋಗ್ತಿದ್ದೀರಾ ಅಂತ ನೀವು ಅನ್ಕೋತೀರಾ ಅಲ್ವಾ? ಆ ಊರಿಗೆ ಏನಕ್ಕೆ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ ಆ ಊರಿಗೆ ಹೋಗ್ಬೇಕಾದ್ರೆ ಸಿಗೋ ನೇಚರ್ನ ಎಂಜಾಯ್ ಮಾಡೋದಕ್ಕೆ ಹೋಗ್ತಿದ್ದೀವಿ. ಆ ಊರಿಗೆ ಹೋಗ್ಬೇಕಾದ್ರೆ ಫುಲ್ಲು ಕಾಡಲ್ಲೇ ಹೋಗ್ಬೇಕು. ಆ ಕಾಡಲ್ಲಿ ಹೋಗ್ಬೇಕಾದ್ರೆ ನಮಗೆ ಪ್ರತಿ ಒಂದು ಪ್ರಾಣಿನೂ ಕೂಡ ನೋಡ್ಬೋದು. ಅಂದರೆ ಯಾವ್ಯಾವ ಪ್ರಾಣಿ ಸಿಗುತ್ತೆ ಅಂತ ಹೇಳಿದ್ರೆ ಜಿಂಕೆಗಳು ತುಂಬಾ ಸಿಗುತ್ತೆ. ನಾವು ಅದನ್ನ ನೋಡ್ಕೊಂಡು ಬರೋಣ ಅಂತಲೇ ಹೋಗ್ತಿದ್ದೀವಿ. ಈ ರೋಡ್ ಅಂತೂ ತುಂಬಾ ಚೆನ್ನಾಗಿದೆ. ಎಲ್ಲೂ ಕೂಡ ಹಳ್ಳ ಕೊಳ್ಳ ಇಲ್ಲ. ಗಾಡಿ ಓಡಿಸೋದಕ್ಕಂತೂ ಸಖತ್ತಾಗಿದೆ. ಈ ನೇಚರ್ ಮಧ್ಯ ಗಾಡಿ ಓಡಿಸೋದಕ್ಕೆ ಸಖತ್ತಾಗಿರುತ್ತೆ. ನನಗಂತೂ ಈ ರೋಡಿಗೆ ಬಂದಿದ್ದು ತುಂಬ ಖುಷಿ ಆಯಿತು. ಈಗ ನಾವು ಊಟಿಗೆ ಹೋದರೆ ನಾವು ಬಂಡಿಪಳ್ಳಿ ರೋಡ್ಗೆ ಹೋಗ್ತೀವಲ್ಲ, ಆ ರೋಡಲ್ಲಿ ಹೋದರೆ ಎಷ್ಟು ಚೆನ್ನಾಗಿ ಜಿಂಕೆಗಳೆಲ್ಲ ಸಿಗುತ್ತೆ. ಸೇಮ್ ಇಲ್ಲೂ ಕೂಡ ಹಾಗೆ. ನಾವು ಮಾಸಿನಗುಡಿ ರೋಡಲ್ಲಿ ಹೋದರೆ ನಾವು ಎಲ್ಲ ಪ್ರಾಣಿಗಳನ್ನು ನೋಡ್ಬೋದು. ನಮಗೆ ಸಿಕ್ಕಿದ್ದು ಮೊದಲನೇ ಪ್ರಾಣಿ ಅಂತ ಹೇಳಿದ್ರೆ ಜಿಂಕೆ. ತುಂಬಾ ಸಿಕ್ಕಾಬಟ್ಟೆ ಎಲ್ಲೆಲ್ಲಿ ನೋಡಿದ್ರು ಜಿಂಕೆಗಳೇ ಕಾಣಿಸ್ತವೆ. ಅಷ್ಟು ಜಿಂಕೆ ಇವೆ ಈ ರೋಡಲ್ಲಿ. ಜೊತೆಗೆ ನವಿಲು ಕೂಡ ಇದೆ. ನಾವು ನವಿಲುದು ಸಡನ್ನಾಗಿ ವಿಡಿಯೋ ಮಾಡೋದಕ್ಕಾಗಲಿಲ್ಲ, ಯಾಕೆಂದರೆ ಅದು ಬೇಗನೆ ಫಾಸ್ಟಾಗಿ ಹಾರಿ ಹೋಗ್ಬಿಟ್ಟು. ಹಾಗಾಗಿ ನೋಡಿ, ಜಿಂಕೆಗಳು ಒಂದೇ ಕಡೆ ಅಂತಲ್ಲ, ರೋಡಲ್ಲೆಲ್ಲ ಫುಲ್ ಜಿಂಕೆಗಳೇ ಕಾಣಿಸುತ್ತೆ ನೋಡಿ. ನಾನು 1-2 ಇರೋ ಜಿಂಕೆಗಳ ಹತ್ರ ವಿಡಿಯೋ ಮಾಡಿಲ್ಲ. ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ನಾವು ಫೋಟೋ ತೆಕ್ಕೊಳ್ಳೋದಕ್ಕಾಗಲಿ ವಿಡಿಯೋ ಮಾಡೋದಕ್ಕಾಗಲಿ ಬೈಕನ್ನ ನಿಲ್ಲಿಸಬಾರ್ದು. ಯಾವ ಕ್ಷಣ ಯಾವ ಪ್ರಾಣಿ ಬರ್ತವೆ ಅಂತ ಹೇಳೋದಕ್ಕೆ ಆಗಲ್ಲ. ನೋಡಿ, ಜಿಂಕೆ ಆದಮೇಲೆ ನಮಗೆ ನೆಕ್ಸ್ಟು ಕಂಡಿದ್ದೆ ಆನೆ. ಆನೆ ತುಂಬ ಒಳಗಡೆ ಇದೆ, ಅಂದರೆ ಕಾಡೊಳಗಡೆ ಇದೆ. ನಮ್ಗೆ ಅಷ್ಟು ದೂರ ಹೋಗೋದಕ್ಕಾಗಿಲ್ಲ, ಆದರೂ ದೂರದಿಂದನೇ ವಿಡಿಯೋ ಮಾಡಿದ್ದೀವಿ. ನಾವು ಇಲ್ಲಿ ನಿಂತ್ಕೊಂಡಿಲ್ಲ, ಹೋಗ್ತಾ ಹೋಗ್ತಾನೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಹೋದ್ವಿ. ಹೋಗ್ಬೇಕಾದ್ರೆ ಸ್ವಲ್ಪ ಸ್ಲೋಗೆ ಹೋದ್ವಿ. ಆನೆ ಅಂದರೆ ಒಂದೊಂದೇ ಇದ್ರೆ ಅದು ಒಂಟಿ ಸಲಗ ಥರ ಇರುತ್ತಲ್ವಾ, ಯಾವಾಗ ಬೇಕಂದ್ರೂ ಫಾಸ್ಟಾಗಿ ಬಂದ್ಬಿಡ್ಬೋದು. ನಾವು ಆನೆ ಸ್ಪೀಡಿಗೆ ಓಡೋದಕ್ಕೆ ಆಗಲ್ಲ, ಹಾಗಾಗಿ ನಾವು ನಿಲ್ಲಿಸಲಿಲ್ಲ. ಹಾಗೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ವಿ. ನಾವು ಈ ರೋಡಲ್ಲಿ ಬಂದಿದ್ದಕ್ಕೂ ಸಾರ್ಥಕ ಆಯಿತು ಅನ್ನೋ ಥರ ಫೀಲ್ ಆಯ್ತು ನನಗಂತೂ. ತುಂಬಾ ಚೆನ್ನಾಗಿದೆ ನೋಡಿ. ಮತ್ತೆ ಜಿಂಕೆಗಳು. ನಮಗೆ ಈ ರೋಡಲ್ಲಿ ಫುಲ್ಲು ಪ್ರಾಣಿಗಳು ಸಿಕ್ಕಿದ್ದು ಅಂತ ಹೇಳಿದ್ರೆ ಜಿಂಕೆಗಳೇ. ನಮಗೆ ತುಂಬಾ ನೋಡೋಕ್ಕೆ ಸಿಕ್ಕಿದ್ದು ಜಿಂಕೆಗಳು. ಬಟ್ ಯಾವಾಗ ಏನು ಬರ್ತವೆ ರೋಡ್ಗೆ ಅಂತ ಹೇಳೋದಕ್ಕಾಗಲ್ಲ. ಅಲ್ಲಿ ಹೋಗ್ಬೇಕಾದ್ರೆ ಎಲ್ಲರೂ ಹೇಳ್ತಿದ್ರು ಗಾಡಿನೆಲ್ಲ ನಿಲ್ಲಿಸ್ಬೇಡಿ, ಯಾವ ಕ್ಷಣ ಸಿಂಹ ಹುಲಿ ಏನು ಬೇಕಾದರೂ ಬರ್ಬೋದು, ಹಾಗಾಗಿ ಗಾಡಿ ನಿಲ್ಲಿಸೋದಕ್ಕಾಗಲ್ಲ. ನಾವು ಹಾಗೆ ಹೋಗ್ಬೇಕಾದ್ರೇ ವಿಡಿಯೋ ಮಾಡಿದ್ದೀನಿ, ನಿಮಗೋಸ್ಕರ ವಿಡಿಯೋ ಮಾಡಿದ್ದೀನಿ. ನಿಮಗೂ ನೋಡಿದ್ರೆ ನಿಜ ತುಂಬ ಇಷ್ಟ ಆಗುತ್ತೆ ಅನ್ನೋ ಥರ ನನಗನ್ಸುತ್ತೆ. ನೀವು ಇಷ್ಟ ಆದರೆ ಏನು ಮಾಡಬೇಕು ಅಂತ ನಿಮಗೆ ಗೊತ್ತೇ ಇದೆ ಅಲ್ವಾ? ನನ್ನ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು? ಲೈಕ್ ಮಾಡಬೇಕು. ಇಷ್ಟೆಲ್ಲ ಕಷ್ಟಪಟ್ಟು ವಿಡಿಯೋ ಮಾಡ್ತೀನಿ ಅಂದಮೇಲೆ ನಿಮ್ದೊಂದು ಲೈಕ್ ಬೇಕೇ ಬೇಕಲ್ವಾ? ಹಾಗಾಗಿ ನೋಡಿ, ಮತ್ತೆ ನಮಗೆ ಕಾಣಿಸಿದ್ದು ಜಿಂಕೆನೆ. ಎಷ್ಟು ಇವೆ ಜಿಂಕೆ ಅಂದರೆ ಈ ಕಾಡಲ್ಲಿ, ಹಬ್ಬಬ್ಬ. ಮತ್ತೆ ಅವು ನಮ್ಮನ್ನ ನೋಡಿದ್ರೆ ಎದ್ರುಕೊಂಡು ಹೋಗ್ತವೆ ಅಂತ ನಾನು ಅನ್ಕೊಂಡೆ. ಅವು ಎದ್ರುಕೊಂಡು ಹೋಗೋದಿರ್ಲಿ ನೋಡಿ, ಹೋಗೋದು ಸ್ಟಾಪ್ ಮಾಡಿ ನನ್ನನ್ನೇ ನೋಡ್ತಿದ್ವಿ ಆ ಜಿಂಕೆಗಳು. ಅಷ್ಟು ಚೆನ್ನಾಗಿ ಫೋಟೋನೇ ತೆಗಿತಿದಾರೇನೋ ವಿಡಿಯೋ ಮಾಡ್ತಿದಾರೇನೋ ಅನ್ನೋ ಥರ ನಮ್ಮ ಕಡೆಗೆ ನೋಡ್ತಿದ್ವು ಆ ಜಿಂಕೆಗಳು. ಬಟ್ ಯಾರೆಲ್ಲ ನೋಡಿ, ಮತ್ತೆ ಆನೆ ಅಂದರೆ ನಮಗೆ ಆನೆಗಳು 4 ಕಡೆ ಸಿಕ್ಕಿದ್ವು. ಅಂದರೆ 4 ಆನೆ ನೋಡಿದ್ವಿ. ಅದೊಂದು ಆನೆ ಮತ್ತು ಇದೊಂದು ಆನೆ, ಇನ್ನು 2 ಕಡೆ ನಾವು ಆನೆ ನೋಡಿದ್ವಿ. ಆದರೆ ಯಾರೆಲ್ಲ ಊಟಿ ಸೈಡ್ ಹೋಗ್ತೀರಾ, ಖಂಡಿತ ಈ ಮಾಸಿನಗುಡಿ ರೋಡ್ಗಂತೂ ಹೋಗಲೇಬೇಕು, ಮಿಸ್ ಮಾಡ್ಕೋಬೇಡಿ. ಅಷ್ಟು ಚೆನ್ನಾಗಿದೆ. ನಾವು ಮೈಸೂರಿಂದ ಬಂದರೆ ಬಂಡೀಪುರ ಬಳಸ್ಕೊಂಡು ಹೋಗ್ತೀವಲ್ಲ,
ಅಲ್ಲೂ ಬಂಡೀಪುರದಲ್ಲೆಲ್ಲ ಹೇಗೆ ಪ್ರಾಣಿಗಳು ಕಾಣಿಸುತ್ತೆ ಹಾಗೆ. ಇದೆಲ್ಲ ಕಾಡೆಮ್ಮೆ, ಅಷ್ಟೊಂದಿತ್ತು ಕಾಡೆಮ್ಮೆ ಕೂಡ. ಸೇಮ್ ಇದು ಅದೇ ರೋಡ್ ಥರನೇ ಇದೆ, ಆದರೆ ಅಲ್ಲಿ ಸ್ವಲ್ಪ ರೋಡ್ ಸರಿಗಿಲ್ಲ. ಇಲ್ಲಂತೂ ಫುಲ್ಲು ಚೆನ್ನಾಗಿದೆ ರೋಡ್, ಆರಾಮಾಗಿ ಹೋಗ್ಬೋದು, ಎಲ್ಲೂ ಹಳ್ಳ ಕೊಳ್ಳ ಎಲ್ಲೂ ಇಲ್ಲ. ನಾವು ಹೋಗ್ಬಿಟ್ಟು ಮತ್ತೆ ರಿಟರ್ನ್ ಬರ್ತಿದ್ವಿ. ಆ ರೋಡಲ್ಲೇ ಹೋಗ್ಬೋದಾಗಿತ್ತು. ಮತ್ತೆ ಏನಾದರೂ ಪ್ರಾಣಿಗಳು, ಬೇರೆ ಪ್ರಾಣಿಗಳು ಏನಾದರೂ ಕಾಣಿಸ್ತವ ಅಂತ ಹೇಳಿ ನಾವು ಮತ್ತೆ ರಿಟರ್ನ್ ಕೂಡ ಬಂದ್ವಿ. ನಮಗೆ ಮತ್ತೆ ರಿಟರ್ನ್ ಬಂದಿದ್ದಕ್ಕೆ ಸಿಕ್ಕಿದ್ದು ಒಂದೇ ಒಂದು, ಮತ್ತೆ ಆನೆ ಅಷ್ಟೆ. ಹುಷಾರಾಗಿ ಹೋಗಬೇಕು, ಎಲ್ಲೂ ಕೂಡ ಬೈಕನ್ನ ನಿಲ್ಲಿಸ್ಬಾರ್ದು, ಮತ್ತು ಎಲ್ಲೂ ಸೆಲ್ಫಿ ತಗೊಳ್ಳೋಕಂತನೂ ನಿಲ್ಲಿಸ್ಬಾರ್ದು. ನನಗಂತೂ ಈ ರೋಡಿಗೆ ಬಂದಿದ್ದಕ್ಕೆ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಕೆಲವೊಂದು ಕಡೆ ಹೇಳಿದ್ನಲ್ಲ, ನವಿಲುಗಳು ಕೂಡ ಇತ್ತು, ಆದರೆ ನಾವು ವಿಡಿಯೋ ಮಾಡೋಕ್ಕಾಗಿಲ್ಲ, ಸಡನ್ನಾಗಿ ಹಾರೋಯ್ತು. ನೆಕ್ಸ್ಟು ನಮಗೆ ಸಿಕ್ಕಿದ್ದು ಈ ಆನೆ. ಇದಂತೂ ಫುಲ್ಲು ರೋಡ್ ಹತ್ರನೇ ಬಂದ್ಬಿಟ್ಟಿತ್ತು. ನಾವು ಇದನ್ನು ನಿಲ್ಲಿಸಲೇ ಇಲ್ಲ, ಯಾಕೆಂದರೆ ಭಯ ನೋಡಿ ಎಷ್ಟು ಹತ್ರ ಬಂದಿದೆ ರೋಡ್ಗೆ. ಹಾಗಾಗಿ ನಾವು ಬೈಕ್ನ ನಿಲ್ಲಿಸಲಿಲ್ಲ, ಹಾಗೆ ನೋಡಿಕೊಂಡು ಹಾಗೆ ವಿಡಿಯೋ ಮಾಡಿದೆ. ಬಟ್ ಈ ರೋಡ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಏನು ಅಮೌಂಟ್ ಕೊಡಬೇಕಾ? ಏನಿಲ್ಲ, ಹಾಗೆ ಹೋಗಿ ಬರ್ಬೋದು ಅಷ್ಟೆ. ನನಗಂತೂ ಸಖತ್ 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 ಇಷ್ಟ ಆಯಿತು ಮಾಸಿನಗುಡಿ ರೋಡು. ಇಲ್ಲಿ ಹೋಗ್ಬೇಕಾದ್ರೆ ಕೆಲವೊಬ್ಬರಿಗೆ ಹುಲಿಗಳು ಕೂಡ ಸಿಕ್ಕಿದೆಯಂತೆ, ಸಡನ್ನಾಗಿ ಆರ್ಬಿಡ್ತಾವಂತೆ. ಅದಕ್ಕೆ ಎಲ್ಲೂ ಕೂಡ ಗಾಡಿ ನಿಲ್ಲಿಸ್ಬೇಡಿ ಅಂತ ಹೋಗ್ಬೇಕಾದ್ರೇ ಹೇಳ್ತಾರೆ. ಮತ್ತೆ ಅಲ್ಲಲ್ಲಿ ಹಾಕಿದ್ದಾರೆ ಕೂಡ, ನಿಲ್ಲಿಸ್ಬಾರ್ದು ಅಂತ ಹೇಳಿ. ನೋಡಿ, ನೆಕ್ಸ್ಟು ನಮಗೆ ಲಾಸ್ಟು ಸಿಕ್ಕಿದ್ದು ಆನೆ. ಅದು ನೀರು ಕುಡಿಯೋಕ್ಕೇನೋ ಬಂದಿದೆ ಅನಿಸುತ್ತೆ, ತುಂಬ ದೂರ ಇತ್ತು. ಕಾಣಿಸ್ತಿರ್ಬೇಕು ನಿಮಗೆ, ನೋಡಿ, ಹಾಂ ಕಾಣಿಸ್ತಿದೆ ಅಲ್ಲ, ಆನೆನೇ ಸಿಕ್ಕಿದ್ದು ನಮಗೆ. ಜೊತೆಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿ. ಥ್ಯಾಂಕ್ ಯು ಮೈ ವಿಡಿಯೋ ವಾಚಿಂಗ್.